ನಮಸ್ಕಾರ ಸ್ನೇಹಿತರೆ, ನಮ್ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಶ್ರೀ ಕೃಷ್ಣ ಸಂದೇಶ. ಮರದ ತುಂಡುಗಳನ್ನ ಕಡೆದರೆ ಬೆಂಕಿಯು ಉತ್ಪತ್ತಿಯಾಗುತ್ತದೆ. ಭೂಮಿಯನ್ನ ಆಳದವರೆಗೆ ಅಗೆದರೆ ನೀರು ಲಭಿಸುತ್ತದೆ. ಉತ್ಸಾಹದಿಂದ ಕೆಲಸ ಮಾಡುವ ಯಾವುದೇ ಮನುಷ್ಯನಿಗೂ ಅಸಾಧ್ಯ ಎನ್ನುವ ಯಾವುದೂ ಇಲ್ಲ. ಸರಿಯಾದ ರೀತಿಯಲ್ಲಿ ಆರಂಭಿಸಿದ ಎಲ್ಲ ಕೆಲಸಗಳು ನಮಗೆ ಫಲ ನೀಡುತ್ತದೆ. ವ್ಯಕ್ತಿಯೊಬ್ಬನ ವ್ಯಕ್ತಿತ್ವದ ಒಳಿತು ಕೆಡುಕುಗಳನ್ನು ತಾರತಮ್ಯವಿಲ್ಲದಂತೆ ಏಕಪ್ರಕಾರವಾಗಿ ಗ್ರಹಿಸಬೇಕು. ಸಮುದ್ರ ಮಂಥನದ ಕಾಲದಲ್ಲಿ ಶಿವನು ತನ್ನ ಪಾಲಿಗೆ ಒದಗಿ ಬಂದ ಅಪ್ಯಾಯಮಾನವಾದ ಚಂದ್ರನನ್ನು, ಪ್ರಾಣಘಾತುಕವಾದ ವಿಷವನ್ನು ಏಕಪ್ರಕಾರವಾಗಿ ಸ್ವೀಕರಿಸಿದ ಮತ್ತು ಚಂದ್ರನನ್ನು ತಲೆ ಮೇಲೂ ವಿಷವನ್ನು ಇಟ್ಟುಕೊಂಡು ಅದರದರ ಜಾಗದಲ್ಲಿ ಅವನನ್ನ ಇಟ್ಟನಲ್ಲವೇ ಹಾಗೆ ಪ್ರತಿಯೊಂದು ಜೀವಿಯಲ್ಲೂ ನೆಲೆಸಿರುವುದು ಒಬ್ಬನೇ ಪರಮಾತ್ಮ. ನೀರು ತುಂಬಿದ ಅಷ್ಟೂ ಕೊಡಗಳಲ್ಲಿ ಒಬ್ಬನೇ ಚಂದ್ರ ಪ್ರತಿಫಲಿಸುವಂತೆ ಪರಮಾತ್ಮನು ಪ್ರತಿಯೊಂದು ಜೀವಿಯಲ್ಲಿ ನೆಲೆಸಿದ್ದಾನೆ. ಮನಸ್ಸಿನಲ್ಲಿ ಇರುವುದನ್ನೇ ಮಾತನಾಡಬೇಕು, ಮಾತಿನಂತೆ ಕ್ರಿಯೆ ಇರಬೇಕು. ಮನಸ್ಸು, ಮಾತು ಮತ್ತು ಕೃತಿ, ಕೆಲಸ ಇವೆಲ್ಲವೂ ಒಂದೇ ರೀತಿ ಇದ್ದರೆ ಅಂಥವರು ಸಜ್ಜನರು ಅನಿಸಿಕೊಳ್ಳುತ್ತಾರೆ. ಭೂಮಿಯಲ್ಲಿ ಸರ್ವಶ್ರೇಷ್ಠವಾದ ವಸ್ತುಗಳು ಕೇವಲ ಮೂರೇ ಇವೆ: ಜಲ, ಆಹಾರ ಮತ್ತು ಒಳ್ಳೆಯ ಮಾತು. ಆದರೆ ಮೂರ್ಖರು ಕಲ್ಲಿನ ಚೂರುಗಳನ್ನು ರತ್ನ ಅಥವಾ ಶ್ರೇಷ್ಠ ವಸ್ತು ಎಂದು ಕರೆಯುವುದು ವಿಷಾದಕರವಲ್ಲವೇ? ನಾನು ನನ್ನದು ಎಂಬ ಅಭಿಮಾನದಿಂದ ಉಂಟಾದ ಕಾಮ, ದುರಾಸೆ ಮೊದಲಾದ ಕೊಳೆಗಳಿಂದ ಮನಸ್ಸು ಯಾವಾಗ ಬಿಡಲ್ಪಟ್ಟು ಶುದ್ಧವಾಗುತ್ತದೆಯೋ ಆಗ ಸುಖವಾಗಲಿ ದುಃಖವಾಗಲಿ ನಮಗೆ ಸರಿ ಸಮಾನ ಅನಿಸುತ್ತದೆ. ಯಾರು ಎಷ್ಟು ಸುಂದರವಾದ ವೇಷ ಹಾಕಿದರೂ ಪರಿಸ್ಥಿತಿಗಳು, ಕಾಲ ಅವರವರ ನಿಜ ಸ್ವರೂಪಗಳನ್ನು, ಗುಣಗಳನ್ನು ಎಂದೋ ಒಂದು ದಿನ ಪರಿಚಯ ಮಾಡುವುದು ಮಾತ್ರ ಸತ್ಯ. ಯಾರಿಗೆ ಸ್ವಂತ ಬುದ್ಧಿಯೇ ಇಲ್ಲವೋ ಅವರನ್ನು ಶಾಸ್ತ್ರಗಳು ಉದ್ಧಾರ ಮಾಡಲು ಸಾಧ್ಯವಿಲ್ಲ. ಮತ್ತು ಅಂತಹ ಬುದ್ಧಿಹೀನ ಜನರಿಗೆ ಶಾಸ್ತ್ರಗಳು ಎಷ್ಟು ವ್ಯರ್ಥವೆಂದರೆ ಅವು ಕಣ್ಣಿಲ್ಲದವನ ಪಾಲಿಗೆ ಕನ್ನಡಿ ಇರುವಂತೆ. ಸುಖ ದುಃಖಗಳನ್ನು ಯಾರೂ ಉಂಟು ಮಾಡುವುದಿಲ್ಲ, ಇನ್ನೊಬ್ಬನು ಉಂಟು ಮಾಡುತ್ತಾನೆ ಎಂಬುದು ಕೈಲಾಗದವರ ಮಾತು. ತಾನೇ ಅವುಗಳಿಗೆ ಕಾರಣ ಎಂಬುದು ಅಹಂಕಾರ. ಈ ಲೋಕವೆಂಬುದು ತನ್ನ ಕರ್ಮವೆಂಬ ಸೂತ್ರದಿಂದ ಬಂಧಿತವಾಗಿರುತ್ತದೆಯೇ ಅಷ್ಟೆ. ಒಂದು ಬಾರಿ ಅರ್ಜುನನು ಶ್ರೀಕೃಷ್ಣನನ್ನ ಕೇಳುತ್ತಾನೆ, ಈ ಗೋಡೆಯ ಮೇಲೆ ಒಂದು ಸಂದೇಶವನ್ನ ಬರೀ ಮಾಧವ ಎಂದು. ಅದು ಹೇಗಿರಬೇಕು ಎಂದರೆ, ಯಾರಾದರೂ ಖುಷಿಯಲ್ಲಿದ್ದಾಗ ಓದಿದರೆ ದುಃಖವಾಗಬೇಕು, ಅದೇ ದುಃಖವಾಗಿದ್ದಾಗ ಓದಿದರೆ ಖುಷಿಯಾಗಬೇಕು ಎಂದು. ಅದಕ್ಕೆ ಕೃಷ್ಣ ಪರಮಾತ್ಮನು ಹೀಗೆ ಬರೆಯುತ್ತಾನೆ, ಈ ಸಮಯ ಕಳೆದು ಹೋಗುತ್ತದೆ ಎಂದು. ಹಾಗಾಗಿ ನಾವು ದುಃಖದಲ್ಲಿದ್ದಾಗ ಚಿಂತಿಸುವುದು ಬೇಡ. ಈ ಸಮಯ ಖಂಡಿತವಾಗಿಯೂ ಕಳೆದು ಹೋಗುತ್ತದೆ. ದುಃಖದ ಸಮಯ ನಿಂತುಕೊಳ್ಳುವುದಿಲ್ಲ, ಅದು ಸಮಯ ಕಳೆದಂತೆ ಹೋಗಲೇಬೇಕು. ಹಾಗೆಯೇ ಅತೀವ ಸಂತೋಷವಾದಾಗಲೂ ಕೂಡ ನಾವು ಈ ಸಮಯ ಕಳೆದು ಹೋಗುತ್ತದೆ ಎನ್ನುವುದನ್ನು ಮರೆಯಬಾರದು. ನಮ್ಮ ಸಂತೋಷ ಬೇರೆಯವರ ನೋವಿಗೆ ಕಾರಣವಾಗಬಾರದು. ಹಾಗೆ ನಾವು ಸಮಯಕ್ಕೆ ಪ್ರಾಮುಖ್ಯತೆಯನ್ನ ಕೊಟ್ಟಾಗ ಸಮಯ ನಮ್ಮೊಂದಿಗೆ ಅದೇ ರೀತಿ ವ್ಯವಹರಿಸುತ್ತದೆ. ಅದೇ ನಾವು ಸಮಯದ ಗೊಂಬೆಗಳ ಹಾಗೆ ಬದುಕಬೇಕು ಎನ್ನುವುದರ ಅರ್ಥ. ಒಂದು ವೇಳೆ ನಮ್ಮ ಸಮಯ ಚೆನ್ನಾಗಿದೆ ಎಂದಾಗ ಬೇರೆಯವರಿಗೆ ತೊಂದರೆ ಕೊಡುವುದು, ನೋವುಂಟು ಮಾಡುವುದನ್ನ ಮಾಡಿದರೆ ಅದೇ ಸಮಯ ನಮಗೂ ಕೂಡ ಬರುತ್ತದೆ. ಅಂದರೆ ನಾವು ಕೊಟ್ಟ ನೋವು ನಮಗೆ ಮುಂದೊಂದು ದಿನ ನಮ್ಮ ಕೆಟ್ಟ ಸಮಯದಲ್ಲಿ ನಮಗೂ ಕೂಡ ನೋವುಂಟು ಮಾಡುವ ಸಂಭವ ಇದ್ದೇ ಇರುತ್ತದೆ. ಕರ್ಮ ಯಾವತ್ತೂ ಅಷ್ಟೇ, ಒಬ್ಬರನ್ನ ಒಬ್ಬರಿಗೆ ಮಾಡಿದ ಕೆಲಸವನ್ನ ಕೊಡದೆ ಬಿಡಲಾರದು. ನಾವು ಕೊಟ್ಟ ಕರ್ಮವೇ ನಮಗೆ ಹಿಂತಿರುಗುತ್ತದೆ ಎನ್ನುವುದು ನೆನಪಿನಲ್ಲಿರಬೇಕು. ನಡತೆಯಲ್ಲಿ ಶುಚಿತ್ವ, ಮನಸ್ಸಿನಲ್ಲಿ ಶುಚಿತ್ವ ಇವು ತೀರ್ಥಕ್ಷೇತ್ರ, ದಾನ ಧರ್ಮಾದಿಗಳಿಗಿಂತ ದರ್ಶನಾದಿಗಳಿಗಿಂತ ಮಿಗಿಲಾದದ್ದು. ಆದರೆ ಜ್ಞಾನದಿಂದ ಉಂಟಾದ ಶುಚಿತ್ವವು ಪರಮಶ್ರೇಷ್ಠವಾದುದು ಎಂದು ಹೇಳಲಾಗುತ್ತದೆ.
ವಿಷದ ಹನಿ ಇಡೀ ಪದಾರ್ಥವನ್ನೇ ಕೆಡಿಸುವ ಹಾಗೆ ಒಂದು ದುರ್ಗುಣ ಉಳಿದೆಲ್ಲ ಒಳಿತನ್ನು ಹಾಳು ಮಾಡಿ ಬಿಡುತ್ತದೆ. ಯಾರ ಸೋಲನ್ನು ನಾವು ಬಯಸುವುದಿಲ್ಲವೋ ಅವರು ಕೇಳದೇ ಇದ್ದರೂ ಸಹ ಅವರನ್ನ ಪ್ರಿಯವೆಂದೆನಿಸಲಿ ಅಥವಾ ಅಪ್ರಿಯವೆಂದೆನಿಸಲಿ, ಒಳಿತೆಂದೆನಿಸಲಿ ಅಥವಾ ಕೆಡುಕೆಂದೆನಿಸಲಿ, ಹಿತವಾದುದನ್ನ ನಾವು ಹೇಳಲೇಬೇಕು. ನಮಗೆ ಸಮಯ ಇಲ್ಲ ಎಂದು ಹೇಳಲೇಬಾರದು. ಎಲ್ಲರಿಗೂ ಇರುವುದು ಕೇವಲ 24 ಗಂಟೆಗಳೇ ಮಾತ್ರ. ನಮ್ಮ ಆದ್ಯತೆಗಳು ಏನು ಎಂಬುದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಿರ್ಧಾರ ಮಾಡಬೇಕು. ಆಗ ಅಂದುಕೊಂಡಿದ್ದೆಲ್ಲವನ್ನ ಮಾಡಲು ಸಾಧ್ಯವಾಗುತ್ತದೆ. ಯಾರು ಕೇವಲ ಒಂದೇ ಒಂದು ಅಕ್ಷರವನ್ನ ಕಲಿಸಿರುತ್ತಾರೋ ಅವರನ್ನ ಗುರುವೆಂದೇ ಭಾವಿಸಬೇಕು. ಈ ಭೂಮಿಯಲ್ಲಿ ವಿದ್ಯೆಯಂತಹ ಸಂಪತ್ತು ಬೇರೆ ಯಾವುದೂ ಇಲ್ಲ. ಇಂತಹ ಸಂಪತ್ತನ್ನು ಧಾರೆ ಎರೆದ ಗುರುವಿಗೆ ನಾವು ಸದಾ ಋಣಿಗಳಾಗಿರಬೇಕು. ವಿದ್ಯೆ ಎಂದರೆ ಕೇವಲ ಅಕ್ಷರಾಭ್ಯಾಸವಷ್ಟೇ ಅಲ್ಲ, ಒಳ್ಳೆಯ ಉಪದೇಶ, ಮಾತು, ಅನುಭವ, ಮಾರ್ಗದರ್ಶನಗಳು ಕೂಡಿ ಕೂಡ ವಿದ್ಯೆಯೇ ಆಗಿರುತ್ತದೆ. ಮನಸ್ಸಿನ ಸಂತೃಪ್ತಿಗೋಸ್ಕರವಾದರೂ ಒಳ್ಳೆಯ ಕೆಲಸವನ್ನ ಮಾಡುತ್ತಿರಬೇಕು. ಜನರು ಅದನ್ನ ಗುರುತಿಸುತ್ತಾರೆಯೋ ಇಲ್ಲವೋ ಎಂಬುದರ ಕಡೆಗೆ ಗಮನ ಕೊಡಬಾರದು. ಏಕೆಂದರೆ ಜನರು ದೇವರಲ್ಲೂ ಸಹ ದೋಷವನ್ನ ಹುಡುಕುತ್ತಾರೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ದುಷ್ಟನಾದವನು ಇತರರಲ್ಲಿ ವಾಸಿಸುವಂತಹ ಸಾಸಿವೆಯ ಕಾಳಿನಷ್ಟು ದೋಷವನ್ನು ಕೂಡ ಮಹತ್ತರವಾಗಿಯೇ ನೋಡುತ್ತಾನೆ. ಆದರೆ ತನ್ನಲ್ಲಿ ಬಿಲ್ವದ ಕಾಯಿಯಷ್ಟು ಗಾತ್ರದಲ್ಲಿರುವ ದೋಷವಿದ್ದರೂ ಕೂಡ ಅದನ್ನು ಅವನು ನೋಡಿಯೂ ಕೂಡ ನೋಡದಂತೆ ಇರುತ್ತಾನೆ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುವಾಗ ನಮಗೆ ಸಾಕ್ಷಿಯ ಅವಶ್ಯಕತೆ ಖಂಡಿತ ಇಲ್ಲ. ಗಾಯವಾಗದೇ ಇದ್ದರೆ ಧೈರ್ಯ ಬರುವುದಿಲ್ಲ. ಹಾಗೆಯೇ ತಪ್ಪು ಮಾಡದೇ ಇದ್ದರೆ ನಾವು ಕಲಿಯುವುದೂ ಇಲ್ಲ. ಸೋಲದಿದ್ದರೆ ಗೆಲ್ಲುವುದಿಲ್ಲ. ಯಾವುದಕ್ಕೂ ಕೂಡ ನಾವು ಉತ್ಸಾಹವನ್ನ ಕಳೆದುಕೊಳ್ಳಬಾರದು ಅಷ್ಟೆ. ಕೈಯಲ್ಲಿ ಇರುವಂತಹ ರೇಖೆಗಳನ್ನು ಅಥವಾ ಹಣೆಯಲ್ಲಿ ಕಾಣದ ಹಣೆ ಬರಹವನ್ನು ನಂಬಿ ಕುರುಡು ಜೀವನವನ್ನ ನಡೆಸುವುದಕ್ಕಿಂತ ನಮ್ಮ ತಲೆಯಲ್ಲಿ ಇರುವ ಜ್ಞಾನವನ್ನು ಮತ್ತು ಮನಸ್ಸಿನಲ್ಲಿ ಇರುವ ಆತ್ಮವಿಶ್ವಾಸವನ್ನು ನಂಬಿ ಅರ್ಥಪೂರ್ಣವಾದ ಜೀವನವನ್ನು ನಡೆಸಿದರೆ ಇಲ್ಲಿ ಯಾವುದೂ ಕೂಡ ಅಸಾಧ್ಯವಲ್ಲ. ನೀನು ಚೆನ್ನಾಗಿದ್ದರೆ ಮಾತ್ರ ನಿನ್ನ ಸಂಬಂಧಿಕರೆಲ್ಲ. ಅದೇ ನೀನು ಮತ್ತೆ ನಿನ್ನ ಸಮಯ ಕೆಟ್ಟು ಹೋದರೆ ಅವರೆಲ್ಲರೂ ನಿನಗೆ ಅಪರಿಚಿತರಾಗಿ ಹೋಗುತ್ತಾರೆ. ಸ್ನೇಹಿತರೆ, ಈ ಅದ್ಭುತ ಮತ್ತು ವಿಶೇಷ ಸಂದೇಶಗಳು ನಿಮಗೆ ಇಷ್ಟವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ಒಂದು ಮಾಹಿತಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋ ಮತ್ತು ಸಂದೇಶಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ವಿಚಾರಗಳೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.